ಭಾಳ ಖುಷಿ ಆಯಿತು. ಆ್ಯಂಡ್ ಬ್ಯಾಲ್ಕನಿ ಮತ್ತು ಇದು ಹೌಸ್ಫುಲ್ ಇದೆ. ಸೊ ಸುಮಾರು ವರ್ಷಗಳ ನಂತರ ನನ್ನ ಸಿನಿಮಾ ರಿಲೀಸ್ ಆದಾಗ ಒಂದು ಹೌಸ್ಫುಲ್ ನೋಡಿ ಭಾಳ ಖುಷಿ ಆಯಿತು. ಆ್ಯಂಡ್ ಜನನು ರೆಸ್ಪಾಂಡ್ ಮಾಡ್ತಾರೆ ಚೆನ್ನಾಗೆ. ಯಾಕಂದರೆ ನಾವು ಕೇಳೋದಕ್ಕಿಂತ ಜನ ಬಂದು ನಮ್ಗೆ ಹೇಳ್ತಾರದು ಚೆನ್ನಾಗಿ ಮಾಡಿದ್ದೀರಾ, ಚೆನ್ನಾಗಿದೆ ಸಿನಿಮಾ, ಸೆಕೆಂಡ್ ಹಾಫ್ ತುಂಬ ಗ್ರಿಪ್ಪಿಂಗ್ ಇದೆ ಅಂತ. ಸೊ ಅದು ಒಂಥರ ಖುಷಿ ಕೊಡುತ್ತೆ. ಯಾಕಂದರೆ ನಾವಾಗ ಹೋಗಿ ಕೇಳೋದು ಬೇರೆ, ಬಟ್ ಅವ್ರಾಗ ಅವ್ರು ರೆಸ್ಪಾಂಡ್ ಮಾಡಿದಾಗ ಐ ಥಿಂಕ್ ಇಟ್ಸ್ ಅ ವೆರಿ ನೈಸ್ ಫೀಲಿಂಗ್. ಆ್ಯಂಡ್ ಒಂದು ರೆಸ್ಪಾನ್ಸಿವ್ ಇದಿರುತ್ತೆ ಸೀನ್ಸಲ್ಲಿ, ಜನ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ನಮಗೂ ಒಂದು ಕುತೂಹಲ ಇರುತ್ತೆ. ಸೊ ಸೀನ್ಸ್ ಬಂದಾಗಲೂ, ಒಂದು ಆ್ಯಕ್ಷನ್ ಸೀನ್ ಬಂದಾಗಲೂ, ಇಲ್ಲ ಸೆಂಟಿಮೆಂಟ್ ಬಂದಾಗ, ಇಲ್ಲ ಹೀರೋಯಿನ್ ಕಾಂಬಿನೇಷನ್ ಬಂದಾಗ, ಇಲ್ಲ ಒಂದು ಟ್ವಿಸ್ಟ್ ಅಂತ ಬಂದಾಗ ಸಿನಿಮಾಲಿ ಜನದ ಒಂದು ಓ ಅಂತ ಒಂದು ಬರೋದು, ಇಲ್ಲ ಒಂದು ಕ್ಲಾಪ್ಸ್ ಬರೋದು, ಇಲ್ಲ ಕಿಲ್ಚಾಡೋದು, ಕೂಗಾಡೋದಿದೆಯಲ್ಲ, ಅದು ಐ ಥಿಂಕ್ ನಮ್ಮ ಕಿವಿಗೆ ಭಾಳ ಒಂದು ಸಂತೋಷ ಸಿಗುತ್ತೆ. ಐ ಥಿಂಕ್ ಇದೇ ಒಂದು ಫಸ್ಟ್ ಒಂದು ಚಿಕ್ಕ ಸಕ್ಸಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಫೈಟ್ ಸೀನ್ಗೆ ಜಾಸ್ತಿ ವಿಜುವಲ್ಸ್ಗಳು ಬಿಟ್ಟಿತ್ತು, ಅದಕ್ಕೆ ಅಂದರೆ ಮಾಸ್ ಅಂತ ಜನ ತುಂಬ ಇಷ್ಟಪಡ್ತಾರೆ. ಆಮೇಲೆ ಯಾವಾಗಲೂ ಕೇಳ್ತಾ ಇರ್ತಾರೆ ಯಾಕೆ ಬರೀ ಲವ್ ಸ್ಟೋರಿನ ಆಯ್ಕೆ ಮಾಡ್ತೀರಾ ಅಂತ. ಸ್ವಲ್ಪ ಮಾಸ್ ಇರಲಿ ಅಂತ. ಸೊ ಈ ಸಿನಿಮಾನಲ್ಲಿ ಐ ಥಿಂಕ್ ಒಂದು ಸೆಂಟಿಮೆಂಟ್ ಇದೆ, ಲವ್ ಸ್ಟೋರಿ ಇದೆ, ಕ್ರೈಮ್ ಥ್ರಿಲ್ಲರ್ ಇದೆ, ಆ್ಯಂಡ್ ಕೊನೆಗೆ ಒಂದು ಒಳ್ಳೆ ಆ್ಯಕ್ಷನ್ ಇದೆ, ಮಾಸ್ ಇದೆ. ಸೊ ಐ ಥಿಂಕ್ ಎಲ್ಲ ಒಂದು ಕೂಡು ಬಂದೈತೆ ಈ ಸಿನಿಮಾನಲ್ಲಿ. ಅದೊಂದು ಖುಷಿ ಆಗ್ತಾ ಇದೆ. ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದೀವಿ. ಮೀನ್ ಎಲ್ಲರೂ ಹೇಳೋದು ಇಷ್ಟೇ, ಯಾಕಂದರೆ ಪ್ರೊಡ್ಯೂಸರ್, ನಿರ್ಮಾಪಕರು ದುಡ್ಡು ಹಾಕಿ ಸಿನಿಮಾ ಮಾಡಿರ್ತಾರೆ. ಅದೇ ಥರ ಮೇಕಿಂಗ್ ಆಗಿರ್ಬೋದು, ನಮ್ಮ DOP ಆಗಿರ್ಬೋದು, ಆಮೇಲೆ ಕತೆ, ಒಂದು ಕ್ಯಾಪ್ಟನ್ ಆಫ್ ದ ಶಿಪ್, ನಮ್ಮ ಡೈರೆಕ್ಟರು, ಪ್ರತಿಯೊಬ್ಬರು ಆರ್ಟಿಸ್ಟು, ಶಶಿಕುಮಾರ್ ಸರ್, ಅನುಷಾ ರಾಯ್, ರಿಷಾಗ್ ಗೌಡ, ಪ್ರತಿಯೊಬ್ಬರು ಐ ಥಿಂಕ್ ಎವ್ರಿಬಡಿ, ನಮ್ಮ ಪ್ರೀತಿಯ ನಮ್ಮ ಸ್ನೇಹಿತರು ಮಂಜು ಪಾವ್ ಅವರು, ಐ ಥಿಂಕ್ ಅವ್ರ ಕಾಮಿಡಿ ಬಂದಾಗ ಭಾಳ ಖುಷಿ ಪಟ್ಟರು ಜನ. ಸೊ ಎಲ್ಲೋ ಒಂದು ಕಡೆ ಸಿನಿಮಾನಲ್ಲಿ ಒಂದು ರಿಲ್ಯಾಕ್ಸೇಷನ್ ಪೀರಿಯಡ್ ಅಂತಾರೆ, ಒಂದು ಬರೀ ಕತೆ ಅಂತ ಹೋಗುವಾಗ ಒಂದು ನಕ್ಕಬೇಕು, ಒಂದು ಸೀಟ್ ಎಡ್ಜಲ್ಲಿ ಬರಬೇಕಂತ. ಸೊ ಐ ಥಿಂಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಆರ್ಟಿಸ್ಟು ಐ ಥಿಂಕ್ ದಟ್ ಗ್ರೇಟ್ ಜಾಬ್. ಬಾಲ್ವಾಡಿ ಸರ್ ಆಗಿರ್ಬೋದು, ನಮ್ಮ ವೆಂಕಟೇಶ್ ಮೂರ್ತಿ ಸರ್ ಪ್ರೊಡ್ಯೂಸರ್ ಆಗಿ ಫಸ್ಟ್ ಟೈಮ್ ಆಗಿ ಸ್ಕ್ರೀನ್ ಶೇರ್ ಮಾಡೋದು, ಪ್ರತಿಯೊಬ್ಬರು ಅವ್ರು ಎಫರ್ಟ್ ಹಾಕಿದ್ದಾರೆ. ಸೊ ಸಿನಿಮಾನ ನೋಡಿ, ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ. ಐ ಥಿಂಕ್ ಎಲ್ಲೋ ಒಂದು ಕಡೆ ಒಂದು ಮೋಸ ಆಗಲ್ಲ ನಿಮಗೆ ಒಂದು ಸಿನಿಮಾ ನೋಡಿದಾಗ. ಆಮೇಲೆ ಪ್ರೇಕ್ಷಕರು ಐ ಥಿಂಕ್ ಇವತ್ತು ಒಂದು ಮೌತ್ ಟು ಮೌತ್ ಪಬ್ಲಿಸಿಟಿ ಅಂತ ಏನು ಹೇಳ್ತೀವಿ, ಐ ಥಿಂಕ್ ಇಲ್ಲಿಂದ ಶುರು ಆಗಬೇಕು. ಹೌದಪ್ಪ ಸಿನಿಮಾ ಚೆನ್ನಾಗಿದೆ, ಒಂದ್ಸರಿ ನೋಡ್ಬೇಕಂತ ಅಂದಾಗ ದಯವಿಟ್ಟು ಬಂದು ಸಿನಿಮಾ ನೋಡಿ. ಕನ್ನಡ ಸಿನಿಮಾನ ಬೆಳೆಸಿ ಹರಿಸಿ. ಸುಮಾರು ಸಿನಿಮಾಗಳು ರಿಲೀಸ್ ಆಗ್ತಿದೆ, ಇವತ್ತು ರಿಲೀಸ್ ಆಗಿದೆ, ಮುಂದೆ ರಿಲೀಸ್ ಆಗ್ತಿದೆ. ಕನ್ನಡ ಚಿತ್ರರಂಗ ಬೆಳೆಸಿ ಅಂತ ಕೇಳ್ಬೋದು.